ಶ್ರೀ ಮಠಾಧೀಶ್ವರಗಳ ಉಪಸ್ಥಿತಿಯಲ್ಲಿ ಲಕ್ಷ್ಮೀದೇವಿ ಜಾತ್ರೆ ಎಲ್ಲ ಕಾರ್ಯಕ್ರಮಗಳು ನಡೆದವು. ವಿಶೇಷವಾಗಿ ಚಿಕ್ಕೋಡಿ ಮಾತಂಗಿಯಿಂದ ಚಾಮಾಳಗಿ ಪಲ್ಲಕ್ಕಿ ರಥೋತ್ಸವ ಅತಿ ಅದ್ದೂರಿಯಾಗಿ ಹಾಲಟ್ಟಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ ನಂತರ ಶ್ರೀ ಲಕ್ಷ್ಮೀದೇವಿ ಪಲ್ಲಕ್ಕಿ ಉತ್ಸವ ದೇವಸ್ಥಾನಕ್ಕೆ ಆಗಮಿಸಿತು. ಈ ಜಾತ್ರೆಯಲ್ಲಿ ವಿಶೇಷವಾಗಿ ಸಾವಿರಾರು ಮಹಿಳೆಯರು ಉಡಿ ತುಂಬುವ ಕಾರ್ಯಕ್ರಮ ಅತಿ ಅದ್ದೂರಿಯಾಗಿ ನೆರವೇರಿತು. ಶ್ರೀ ಲಕ್ಷ್ಮೀ ಜಾತ್ರೆಯ ಕಮಿಟಿಯವರು ಎಲ್ಲ ಸಕಲ ಸೌಲಭ್ಯಗಳನ್ನು ಅತಿ ಜವಾಬ್ದಾರಿಯಾಗಿ ಹಾಗೂ ಸಹಕಾರದಿಂದ ನಿಭಾಯಿಸಿದ್ದಾರೆ. ಶ್ರೀ ಸೋಮಯ್ಯ ದುಂಡಯ್ಯ ಹಿರೇಮಠ ಹಾಲಟ್ಟಿಯ ಧರ್ಮಗುರುಗಳು ತದನಂತರದ ದಿನಾಂಕ 22ರಂದು ಎಲ್ಲ ಭಕ್ತರಿಗೆ ಮಹಾಪ್ರಸಾದ ಹಾಗೂ ಸನ್ಮಾನ ಸತ್ಕಾರ ಕಾಣಿಕೆ ಕಾರ್ಯಕ್ರಮಗಳು ನಡೆಯಿತು. ಈ ಸಲ ಅತಿ ವಿಜೃಂಭಣೆಯಿಂದ ವಾದ್ಯ ಮೇಳಗಳೊಂದಿಗೆ ಶ್ರೀ ಲಕ್ಷ್ಮೀದೇವಿ ಜಾತ್ರೆಯ ನಿಮಿತ್ತ 5 ದಿನಗಳವರೆಗೆ ಪ್ರವಚನ ಹಾಗೂ ವಿವಿಧ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ. ಆಧ್ಯಾತ್ಮಿಕ ಪ್ರವಚನ ಹಾಗೂ ಮಹಾದ್ವಾರ ಉದ್ಘಾಟನೆ, ದಿವ್ಯ ಸಾನ್ನಿಧ್ಯ ಶ್ರೀ ಪರಮಪೂಜ್ಯ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹಾಗೂ ಪರಮಪೂಜ್ಯ ಜಗದ್ಗುರು ಸಂಪಾದನ ಮಹಾಸ್ವಾಮಿಗಳು, ಸಂಪಾದನ ಸರಮೂರ್ತಿ ಮಠ ಚಿಕ್ಕೋಡಿ ಮತ್ತು ಶ್ರೀ ಸದ್ಗುರು ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳು ಪರಮಾನಂದವಾಡಿ ವಿವರಣೆ ತತ್ವದಲ್ಲಿ ವಿವಿಧ ರೀತಿಯ ಸಾಂಸ್ಕೃತಿಕ ಹಾಗೂ ಸ್ಪರ್ಧಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಅವುಗಳಲ್ಲಿ ಪ್ರಮುಖ ಕಾರ್ಯಕ್ರಮಗಳೇನೆಂದರೆ ದೇವಿ ಪಲ್ಲಕ್ಕಿ ಮೆರವಣಿಗೆ, ಶ್ರೀ ಲಕ್ಷ್ಮೀದೇವಿ ಅಭಿಷೇಕ, ಉಡಿ ತುಂಬುವುದು ಹಾಗೂ ನೈವೇದ್ಯ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದು, ಅದಲ್ಲದೆ ಹಾಲಟ್ಟಿಯ ಪ್ರಮುಖ ಬೀದಿಗಳಲ್ಲಿ ಭವ್ಯವಾದ ಮೇಲ್ಗಳೊಂದಿಗೆ ಸುಮಂಗಲಿಯರ ಅಂಬಲಿ ಬಿಂದಿಗೆಗಳೊಂದಿಗೆ ಸಾವಿರಾರು ಮಹಿಳೆಯರು ಆಗಮಿಸಿದ್ದು ಹಾಗೂ ಶನಿವಾರ ಮಧ್ಯಾಹ್ನ ಪೂಜ್ಯರ ಅಮೃತಾಸದಿಂದ ಮಹಾಪ್ರಸಾದವನ್ನು ಕೈಗೊಂಡಿದ್ದರು. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು, ವಿವಿಧ ಗಣ್ಯರು, ಮುಖಂಡರು, ಗ್ರಾಮದ ಹಿರಿಯರು, ರಾಜಕೀಯ ಗಣ್ಯ ವ್ಯಕ್ತಿಗಳು ಸೇರಿದಂತೆ ಸಾವಿರಾರು ಭಕ್ತರು ಪ್ರಸಾದವನ್ನು ಸ್ವೀಕರಿಸಿದರು. ನಂತರ ವಿವಿಧ ಕಾರ್ಯಕ್ರಮಗಳು ನೆರವೇರಿದವು. ವಿಶೇಷವಾಗಿ ಮಹಿಳೆಯರ ರಂಗೋಲಿ ಸ್ಪರ್ಧೆ, ಹೋರಿಗಾಡಿ ಶರಿಯತ್ತು, ಕುದುರೆಗಾಡಿ ಶರಿಯತ್ತು, ಜೋಡಿ ಎತ್ತುಗಳ ಗಾಡಿಗಳ ಸರಿಯತ್ತು, ಕಬಡ್ಡಿ ಪಂದ್ಯಾವಳಿ, ಕ್ರಿಕೆಟ್ ಪಂದ್ಯಾವಳಿಗಳು, ಕುಸ್ತಿ ಪಂದ್ಯಾವಳಿಗಳು ಇನ್ನಿತರ ಸ್ಪರ್ಧೆಗಳು ಏರ್ಪಡಿಸಿದರು ಹಾಗೂ ವೇದಿಕೆ ನಾಟಕಗಳು ಮತ್ತು ಆರ್ಕೆಸ್ಟ್ರಾ ಸೇರಿದಂತೆ ಕಾರ್ಯಕ್ರಮಗಳನ್ನು ಆಯೋಜಿಸಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವ ಸಮಿತಿ ಹಾಲಟ್ಟಿ ಚಿಕ್ಕೋಡಿ ಪದಾಧಿಕಾರಿಗಳು, ಸದಸ್ಯರು, ಗ್ರಾಮಸ್ಥರು ಸೇರಿದಂತೆ ಸತತ 5 ದಿನಗಳ ಕಾಲ ಪ್ರವಚನ ಮಹಾಪ್ರಸಾದ ಕಮಿಟಿಯ ಎಲ್ಲ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಜಾತ್ರೆಯ ಸಂದರ್ಭದಲ್ಲಿ ಶ್ರೀಕಾಂತ ಶಿವಮೂರ್ತಿ ಚೆನ್ನವರ್, ಸಂಜಯ್ ಶ್ರೀಕಾಂತ್ ಚೆನ್ನವರ್, ಗಣಪತಿ ಶಂಕರ್ ದೊಡ್ಡಮನಿ, ದತ್ತಾ ಬಣ್ಣನವರ್, ನಾರಾಯಣ ಜಮಗೌಡರ್, ಅಶೋಕ್ ಬಸವಣ್ಣಿ ಚೆನ್ನವರ, ಭೀಮಸೇನ್ ಚೆನ್ನವರ್, ಮಲ್ಲೇಶ್ ಲಿಂಬಿಗಿಡ, ಸುರೇಶ್ ಪಟ್ಲಿ, ಶಂಕರ್ ಬನ್ನನ್ನವರ್, ರಮೇಶ್ ಚೆನ್ನವರು, ಗಣಪತಿ ಕಾಂಬಳೆ, ಭೀಮಸೇನ್ ಅರಭಾವಿ, ಧನ್ಪಾಲ್ ದಯಾಮಣ್ಣವರ್, ಸೋಮಯ್ಯ ಹಿರೇಮಠ್, ಅಶೋಕ್ ಪೂಜಾರಿ, ಸಂತೋಷ್ ಜೋಗುಳೆ, ವಿಶ್ವನಾಥ್ ಕಾಮಗೌಡ, ಶಿವಪ್ಪ ಚೆನ್ನವರ್, ಭರತ್ ಜೋಗುಳೆ, ಮಾರುತಿ ಹಿರೇಕೋಡಿ ಇನ್ನಿತರರು ಉಪಸ್ಥಿತರಿದ್ದರು. ದಿನಗಳಿಂದ ನಮ್ಮೆಲ್ಲರ ಜೊತೆಗಿದ್ದುಕೊಂಡು ತನು ಮನ ಧನದಿಂದ ತ್ರಿಕರಣಪೂರ್ವಕವಾಗಿ ಶ್ರದ್ಧೆಯಿಂದ ಕಾರ್ಯಕ್ರಮವನ್ನು ಆಯೋಜನ ಬಂಧುಗಳಲ್ಲಿ ಒಂದು ಸ್ವಲ್ಪ ಈ ಕಡೆ ಲಕ್ಷ್ಯ ಕೊಡಿರುತ್ತೆ. ಬಾಯಿ ಕಡಿಮೆ ಮಾಡಿ ಊಟ ಮಾಡುವಂತಾಗ ಆನಂತರ ಮಾಡಿ ಸತತ ಆಗಬೇಕು. ಎಲ್ಲರೂ ಚಪ್ಪಾಳಿಯೊಂದಿಗೆ ಗೌರವಿಸಬೇಕು. ಪರಮ ಪೂಜ್ಯರಿಗೆ ಹಾಲಟ್ಟಿಯ ಸಕಲ ಸದ್ಭಕ್ತರಿಂದ ತುಂಬು ಹೃದಯದ ಮನಪೂರ್ವಕ ವಂದನೆಗಳನ್ನ. ಎಲ್ಲರೂ ಚಪ್ಪಾಳಿಯ ಸುರಿಮಳೆಯೊಂದಿಗೆ ಅವರಿಗೆ ಗೌರವಿಸಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಊಟಕ್ಕೆ ಬಿಡಬೇಕಾಗಿದೆ. ಪವನ್ ಕತ್ತಿ ಬೆಲ್ಲದ ಬಾಗೇವಾಡಿಯಿಂದ ಪವನ್ ಕತ್ತಿ ಅವರು ಬಂದಿರ್ತಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತ. ಶ್ರೀ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಎಲ್ಲರೂ ಇಲ್ಲಿ ಸ್ವಾಗತ ನೀಡ್ತಾ ಇದೆ. ಸುರಿಮಳೆಗೈಬೇಕು, ದಯವಿಟ್ಟು ಎಲ್ಲರೂ. ಇವತ್ತಿನ ದಿವಸ ಅಂದರೆ ಪ್ರತಿ 3 ವರ್ಷಕ್ಕೊಮ್ಮೆ ಆಗುವಂತಹ ಶ್ರೀ ಮಹಾಲಕ್ಷ್ಮೀ ದೇವಿಯ ಜಾತ್ರೆಗೆ ಆಗುವಂತಹ ಶ್ರೀ ಲಕ್ಷ್ಮೀ ದೇವಿಯ ಮಹಾಜಾತ್ರೆಯನ್ನು ಇಲ್ಲಿರ್ತಕ್ಕಂತಹ ಸಕಲ ಭಕ್ತಾದಿಗಳು ಒಗ್ಗಟ್ಟಾಗಿ ಅತಿ ವೈಭವ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಆದ್ದರಿಂದ ಈ 3 ವರ್ಷಕ್ಕೊಮ್ಮೆ ಆಗುವಂತಹ ಜಾತ್ರೆಯನ್ನು ಇಲ್ಲಿ ವಿಶೇಷವಾಗಿ ಅಂದರೆ ಈ ದೇವಿಯ ರಥೋತ್ಸವ
ಅದಕ್ಕಿಂತ ಮುಂಚಿತವಾಗಿ ಅಂದರೆ ಚಮಾಳಿಗೆ ತರುವುದು, ಶ್ರೀ ಮಾತಂಗಿರಿಯಿಂದ ಚಮಾಳಿಗೆ ಬಂದು ತದನಂತರದಲ್ಲಿ ಇಲ್ಲಿ ಮಹಾದ್ವಾರವನ್ನು ನಿರ್ಮಾಣ ಮಾಡಿರ್ತಾರೆ. ಆ ಮಹಾದ್ವಾರದಿಂದ ಮುಖಾಂತರವಾಗಿ ಈ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಚಮಾಳಿಗೆ ಬರ್ತಾ ಇದೆ. ತದನಂತರವಾಗಿ ಪಲ್ಲಕ್ಕಿ ಉತ್ಸವವನ್ನು ಅತಿ ವೈಭವ ವಿಜೃಂಭಣೆ ಅಂದರೆ ವಾದ್ಯ ಮೇಳಗಳೊಂದಿಗೆ ಜರುಗ್ತಾ ಇದೆ. ನಮ್ಮ ಹಲಟ್ಟಿಯ ಪ್ರಮುಖ ಬೀದಿಗಳಲ್ಲಿ ಜರುಗಿದ್ದು ತದನಂತರ ವಾದ್ಯವೊಂದಿಗೆ ಭಂಡಾರ ಹೆಚ್ಚುತ್ತಂದರೆ ಈ ಹಲಟ್ಟಿ ಗ್ರಾಮ ಒಂದು ಬಂಗಾರವಾಗಿದೆ ಅಂತ ನಾವು ಈ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಅತಿ ವೈಭವ ವಿಜೃಂಭಣೆಯಿಂದ ಜಾತ್ರೆ ನಡೆಸಿದ್ದಾರೆ. ಇವರಿಗೂ ಕೂಡ ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನು ಹೇಳ್ತಾ ಇದ್ದೇವೆ. ಅದಲ್ಲದೆ ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮ ಕೂಡ ನೆರವೇರ್ತಾ ಇದೆ. ಯಾವುದೇ ದೇವಸ್ಥಾನದಲ್ಲಿ ಈ ಸಹಸ್ರಾರು ಸಂಖ್ಯೆಯಲ್ಲಿ ಉಡಿ ತುಂಬುವ ಅಂದರೆ ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮ ಇರುವುದಿಲ್ಲ. ಆದರೆ ವಿಶೇಷವಾಗಿ ನಮ್ಮ ಹಲಟ್ಟಿಯ ಗ್ರಾಮದಲ್ಲಿ ಮಹಾಲಕ್ಷ್ಮೀ ದೇವಿ ಜಾತ್ರೆ ನಿಮಿತ್ತವಾಗಿ ಸಹಸ್ರಾರು ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮ ಕೂಡ ಇಲ್ಲಿ ನಡೀತಾ ಇದೆ. ಅದು ಬಹಳ ವಿಶೇಷವಾದತೆ ಹೇಳುವುದು. ಅದಲ್ಲದೆ ಪ್ರವಚನ ಕಾರ್ಯಕ್ರಮ ಕೂಡ ಮೊದಲಿನ ಅಂದರೆ 16ನೇ ತಾರೀಕಿನ ಪ್ರಾರಂಭವಾಗಿತ್ತು. 5 ದಿನಗಳವರೆಗೆ ಪ್ರವಚನ ಕಾರ್ಯಕ್ರಮ ಇತ್ತು. ತದನಂತರ ಹಲವಾರು ಪರಮ ಪೂಜ್ಯರು ಆಗಮಿಸಿ ತಮ್ಮ ಆಶೀರ್ವಚನವನ್ನು ಕೂಡ ಇಲ್ಲಿ ನೀಡಿದ್ದಾರೆ. ಎಲ್ಲರೂ ಕೂಡ ಸಂತೋಷಭರಿತರಾಗಿದ್ದು ಪ್ರತಿನಿತ್ಯವೂ ಕೂಡ ಪ್ರಸಾದ ವ್ಯವಸ್ಥೆ ಮಾಡಿರ್ತಕ್ಕಂತಹ ಶ್ರೀ ಮಹಾಲಕ್ಷ್ಮೀ ದೇವಿಯ ಕಮಿಟಿಯವರು ಕೂಡ ಆರ್ಥಿಕವಾದ ಅಭಿನಂದನೆ ಈ ಮೂಲಕ ಅಂದರೆ ಮೀಡಿಯಾದ ಮೂಲಕವನ್ನು ಸಲ್ಲಿಸ್ತಾ ಇದ್ದೇನೆ. ಸಕಲ ಸದ್ಭಕ್ತರು ಕೂಡ ಆಗಮಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ಕಮಿಟಿ ವತಿಯಿಂದ ಸರ್ವರಿಗೂ ಕೂಡ ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತೇನೆ. ನಾವದೇ ಅಂದರೆ ಸೋಮಯ್ಯ ದೊಡ್ಡ ಹೇರಮಠ ಹಾಲಟ್ಟಿಯ ಗುರುಗಳಾಗಿರ್ತೇವೆ. ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಉದ್ಯಮಿಗಳು ವಿನಾಯಕ್ ಅವರು ವೇದಿಕೆಗೆ ಬರಬೇಕು. ದೇವಸ್ಥಾನದ ಸುತ್ತಮುತ್ತ ಕಾಂಕ್ರೀಟ್ ಅನ್ನು ಅಳವಡಿಸಿದ್ದಾರೆ ರವಿ ಮಾಳಿ ಅವರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸನ್ಮಾನ ನೀಡ್ತಾ ಇದೆ. ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಗಣೇಶನ ಹುಕ್ಕೇರಿ ಅವರಿಗೆ ಈ ಸಂದರ್ಭದಲ್ಲಿ ನಾವು ಹೃದಯಪೂರ್ವಕವಾದ ಅವರಿಗೆ ಸತ್ಕರಿಸ್ತಾ ಇದ್ದೇವೆ. ನಿನ್ನೆ ಮುಂಜಾನೆ ಸದ್ಭಕ್ತರಿಗಾಗಿ ಧನ್ವತ ಕಾರ್ಯಕ್ರಮ ಇದ್ದು ಸಾಯಂಕಾಲ ಭವ್ಯ ಭಂಡಾರದ ಹೊಳೆಯಲ್ಲಿ ಶ್ರೀದೇವಿಯ ಪಲ್ಲಕ್ಕಿ ಮೆರವಣಿಗೆಯೊಂದಿಗೆ ಹಾಲಟ್ಟಿಯ ಸಕಲ ಬೀದಿಗಳಲ್ಲಿ ಭವ್ಯ ವಾದ್ಯ ಮೇಳದೊಂದಿಗೆ ಶ್ರೀದೇವಿಯ ಪಲ್ಲಕ್ಕಿ ಮಹೋತ್ಸವ ನೆರವೇರಿದ್ದು